ಮಾಡ್ರಿ ವಿದ್ಯಾರ್ಥಿಗಳು ಗಣಿತಗಳನ್ನು ತಿಳ್ಕೊಂಡು ಮಾಡ್ಬೇಕು ನೀವು ಇವತ್ತು ಒಬ್ಬ ಇವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾವು ತಿಳಿಸ್ತಿರ್ತೀವಿ. ಇಂಥ ಮಾದರಿಗಳು ಗಣಿತಗಳು ನವೋದಯದಾಗ ಸೈನಿಕ್ ಸ್ಕೂಲ್ನಾಗ ಬೀಳ್ತವೆ, ನೀವು ಕಾಳಜಿಪೂರ್ವಕ ಮಾಡಬೇಕು. ನೋಡಿ, ಒಬ್ಬ ವ್ಯಾಪಾರಸ್ಥ ಮಾಡೋದಾದಿಂದ ಮ್ಯೂಟ್ ಮಾಡಿರಿ. ಈಗ ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದಿಂದ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡಿ. ಎಲ್ಲರೂ ವಿಡಿಯೋ ಆನ್ ಮಾಡಿ. ಒಬ್ಬ ವ್ಯಾಪಾರಸ್ಥನ 4 ಡಜನ್ ಸೀಸ ಕಡ್ಡಿಗಳನ್ನು ಪ್ರತಿ ಡಜನ್ನಿಗೆ 7.20 ರೂಪಾಯಿಯಂತೆ ಕೊಂಡು ಅವುಗಳನ್ನು 65 ಪೈಸೆಗೆ ಒಂದರಂತೆ ಮಾಡಿದನು. ಅವನಿಗಾದ ಶೇಕಡ ಲಾಭ ಎಷ್ಟು? ಓಕೆ, ಕೊಂಡ ಬೆಲೆ ತಗೋಬೇಕೀಗ. ಕೊಂಡ ಬೆಲೆ ಬರೋಬರಿ 4 ಡಜನ್ ಅಂದಾನ. 1 ಡಜನ್ಗೆ ಎಷ್ಟು ಅಂದಾನ? 7.20 ಅಂದಾನ. ಇಜುಕೊಲ್ ಟು 24 80 ಪೂಜೆ 7 4 28 28.80 ರೂಪಾಯಿ ಆತುಕೊಂಡು ಬೆಲೆ. ಹೆಂಗೆ ಮಾರ್ಯಾನವ? ಅವುಗಳನ್ನು 60 ಪೈಸೆಗೆ ಒಂದರಂತೆ. ಇದು ಡಜನರಾಗದ. 4 ಡಜನ್ ಅಂದ್ರೆ ಎಷ್ಟು ಪೀಸ್ ಅದು ನೋಡ್ರಿ. ಮಾರಾಟದ ಬೆಲೆ ಬರೋಬ್ಬರಿ ಈಗ 4 ಇಡ್ಲಿಕ್ಕೆ ಬರೋದಿಲ್ಲ. 1 ಡಜನ್ಗೆ 12 4 ಎಷ್ಟು? 48 ವಸ್ತುಗಳನ್ನು ಹೆಂಗೆ ಮಾರಿದವ? 0.65 ರೂಗದಂತೆ ಮಾರಿದ. ನೋಡಿ, 65 ಬಿಂದು ಅದನ್ನು ತಿಳ್ಕೊಬೇಕು ನೀವು ಮೊದಲ. ಅದನ್ನು ಗುಣಾಕಾರ ಮಾಡ್ರಿ. ಚೆನ್ನಾಗಿ ಗುಣಾಕಾರ ಮಾಡ್ರಿ. ಗುಣಾಕಾರ ತಪ್ಪಬಾರ್ದು. ಈ 48ಕ್ಕೆ 65ಕ್ಕೆ ಗುಣಾಕಾರ ಮಾಡ್ರಿ. ನೋಡಿ, 65 ಮಾಡ್ಬೇಕು. 65 1 48 8 5 40 4 8 6 48 4 9 50 52 4 5 20 2 6 4 24 25 26 ಪೂಜೆ 2 31 20 31 ರೂಪಾಯಿ 20 ಪೈಸೆ ಆಯ್ತು. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ಏನಾಯ್ತು? ದೊಡ್ಡದಾಯ್ತು. ನೋಡ್ರಿ, ಕಚ್ಚಾದಾಗ ಹಂಗೆ ಗುಣಾಕಾರ ಮಾಡ್ಕೋಬೇಕು ನೀವು. ಯಾವುದೇ ಇರಲಿ, ಒಟ್ಟು ಗಣಿತನ ನ್ಯಾಚುರಲ್ ಆಗಿ ಕಲಿಸ್ತಾರ ಅನ್ನೋದು ಬರಬೇಕು. ಸುಮ್ಮನೆ ಪಟ್ನ ಹಿಂಗೆ ಬರ್ತದ ಹಿಂಗಿಟ್ಟು ಬಿಟ್ರೆ ಅಲ್ಲದು. ಇದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್. ಇದು ಮನೆಯಲ್ಲೇ ಅಭ್ಯಾಸ ಮಾಡೋದು. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ಏನಾಯ್ತು? ದೊಡ್ಡದಾಯ್ತು. ಲಾಭ ಬರೋಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ 30.20 ಮೈನಸ್ 28.80 ಕೊಂಡ ಬೆಲೆ ಬರೋಬರಿ. ಪೂಜಿ 12 8 ಅದ್ರ 4 ಕೇಳ ಬಂತು 1 29 30 2 40 ಏನಾಯ್ತು? 2 ರೂಪಾಯಿ 40 ಪೈಸೆ ಲಾಭ ಆಯ್ತು. 2 ರೂಪಾಯಿ 40 ಪೈಸೆ ಲಾಭ. ₹2.40 ಲಾಭ ಆಯ್ತು. ಇನ್ನು ಶೇಕಡ ಹಾನಿ ಬರೋಬರಿ ಹೆಂಗೆ ತಕ್ಕೋಬೇಕಪ್ಪ? ನೋಡಿ, ಶೇಕಡ ಹಾನಿ ಬರೋಬರಿ 100 ಗುಂಡ್ಲೆ ಹಾನಿ ಸರಾಸ್ ಬಾಗಿಲೆ ಕೊಂಡ ಬೆಲೆ 100 ಗುಂಡ್ಲೆ ಹಾನಿ ಎಷ್ಟದ? 2.40 ಅದ. ಕೊಂಡ ಬೆಲೆ ಎಷ್ಟದ? 28.80 ಅದ ಕೊಂಡ ಬೆಲೆ. ಈತ ಕೊಂಡ ಬೆಲೆಗೆ ಲಾಭ ಇರ್ತಾವ. ಈಗ ಸ್ಥಾನ ಬೆಲೆ ಎರಡು ಸ್ಥಾನ ಬೆಲೆ ಒಂದೇ. ಇಲ್ಲೂ 2 ಸ್ಥಾನ ಬಿಂದೋದ್ ಮುಂದೆ, ಇದಕ್ಕೂ ಬಿಂದೋದ್ ಮುಂದೆ 2 ಸ್ಥಾನವ. ಇವು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಕಡ್ತಾ ಹೊಡೆದ್ ಬಿಡ್ರಿ. 24 ಒಂದಲೇ 24 2 4 3 4 25
ಬರೋಬ್ಬರಿ 25 ಎಂಟಾಂಶ 3 ಅಂಶ ಸಾರಿ 3 ಎಂಟ್ಲೆ 24 ಒಂದು ಉಳಿತು 3 ಲಾಭ. ಆನ್ಸರ್ 8.13 ಲಾಭ. ಈಗ ಇನ್ನೊಂದು ವಿಶೇಷ, ನೀವು ನಿಮ್ಮ ಮಕ್ಕಳು ಎಷ್ಟು ತಯಾರಾಗ್ಯಾರ ಅನ್ನೋದು ನಿಮ್ಮ ಮೊಬೈಲ್ದಲ್ಲೇ ಅಭ್ಯಾಸ ಬಂದಿರ್ತದೆ. ನೀವು ಮಕ್ಕಳನ್ನ ಸ್ವಂತಾಗಿ ಚೆಕ್ ಮಾಡ್ಕೋಬೋದು, ಎಷ್ಟು ಸುಧಾರಣೆ ಆಗ್ಯಾರ. ಜೂನ್ 1ನೇ ತಾರೀಕಿನಿಂದ ಸ್ಟೇಟಸ್ಗೆ ಅಭ್ಯಾಸ ಬರ್ತದೆ. ನಿಮಗೆ ಕ್ರಮಬದ್ಧವಾದ ಅಭ್ಯಾಸಗಳು ಅವು ತಯಾರಾದಿಂದ ನೀವು ಮಕ್ಕಳ ಭೇಟಿ ಆದಾಗ, ನಿಮ್ಮ ಸ್ಕೂಲ್ಗೆ ಹೋದಾಗ, ಆಮೇಲೆ ನಿಮ್ಮ ಮಕ್ಕಳು ಎಷ್ಟು ತಯಾರಾಗ್ಯಾವ ಅನ್ನೋದು ನೋಡ್ಕೋಬೋದು, ಪರೀಕ್ಷೆ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ಎಲ್ಲ ನವೋದಯ ಎಕ್ಸಾಮ್ ಇವು, ಸೈನಿಕ್ ಸ್ಕೂಲ್ ಗಣಿತಗಳು, ಇವೆಲ್ಲ ನೀವು ಮಕ್ಕಳಿಗೆ ಮನೆಯೊಳಗೆ ಮೌಲ್ಯಮಾಪನ ಮಾಡ್ಬೋದು. ಪೇರೆಂಟ್ಸ್ ಡೇಗೆ ಹೋದಾಗ ನೀವು ಚೆಕ್ ಮಾಡ್ಕೋಬೋದು ಮಕ್ಕಳಿಗೆ. ಇದು ಒಂದು ಪಾಲಕರಿಗೆ ಒಂದು ಅಭ್ಯಾಸದ ಒಂದು ಸಂಗ್ರಹವಾದಂಥದ್ದು ಒಂದು ವಿಷಯ ನಿಮ್ಮ ಹತ್ತಿರ ಇದೊಂದು ಸ್ಟಾಕ್ ಅಂದ್ರೆ ಮೊಬೈಲ್ನಾಗ ಇರ್ತದೆ ಅಭ್ಯಾಸ. ಆಯಾ ತಿಂಗಳಿಗೆ ಸಂಬಂಧಪಟ್ಟಂಥ ಪೇಪರ್ಗಳು ಸಹಿತ ನಿಮಗೆ ನಾವು ಮೊದಲಿನ ಸಂಡೇ ಹಾಕಿಬಿಟ್ಟಿರ್ತೀವಿ. ಹೆಚ್ಚಾನೆಚ್ಚು ಪೇರೆಂಟ್ಸ್ ಡೇ ಮೊದಲಿನ ಸಂಡೇನೇ ಇರ್ತಾವೆ. ಅವಾಗ ಪೇರೆಂಟ್ಸ್ ಡೇಗೆ ಒಂದು ಪೇಪರ್ ಹಾಕಿರ್ತೀವಿ ನಾವು. ನೀವು ಮಕ್ಕಳ ಮೌಲ್ಯಮಾಪನ ಮಾಡ್ಕೋರಿ, ಯಾಕಂದ್ರೆ ನಿಮ್ಮ ಮಕ್ಕಳ ಭವಿಷ್ಯನೇ ನೀವು ನೋಡ್ಕೋಬೇಕಾಗ್ತದೆ. ಹುಡುಗರು ಎಷ್ಟು ಕಲ್ತರು, ಎಷ್ಟು ಶಾಣ್ಯರಾದ್ರು ಅನ್ನೋದು ನೋಡ್ಕೋರಿ. ಇದು ಗಣಿತ ಹೆಂಗದ. ಕೊಂಡ ಬೆಲೆ ಬರೋಬ್ಬರಿ 4 ಗುಂಡೆ 7.20 28.80 ರೂಪಾಯಿ ಏನಾಯ್ತು. ಇದು ಕೊಂಡ ಬೆಲೆ ಆಯ್ತು, ಯಾಕಂದ್ರೆ ಡಜನ್ ರೇಟ್ ಅದ. 1 ಡಜನ್ಗೆ 7.20 ಅಂದ್ರೆ 4 ಡಜನ್ಗೆ ಎಷ್ಟಾಯ್ತು 78.80. ಮಾರಾಟದ ಬೆಲೆ ಏನಂದ್ರೆ ಬಿಡಿ ಕೊಟ್ಟಾನ, ಪ್ರತಿಯೊಂದಕ್ಕೂ ಕೊಟ್ಟಾನಂದ್ರೆ 4 ಡಜನ್ ಅಂದ್ರೆ 48 ಏನದು ಸೀಸ್ಕಡ್ಡಿ. ಅದು ಒಂದು ಸೀಸ್ಕಡ್ಡಿ 65 ಪೈಸೆ ಆದ್ರೆ 48 ಸೀಸಕಡ್ಡಿಗಳ ಬೆಲೆ ಎಷ್ಟಾಯ್ತು 30.26 31.20 28ಕ್ಕಿಂತಲೂ 31.20 ಏನಾಯ್ತು ದೊಡ್ಡದಾಯ್ತು. ಈಗ ಯಾಕೆ ಮಾರಾಟ ಬೆಲೆ ದೊಡ್ಡದಾಯ್ತು, ಲಾಭ ಅಂತ ಬರ್ಕೋರಿ. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. 31.20 ಮೈನಸ್ 28.80 2.40 ಆಯ್ತು ಲಾಭ. 2.40 ಲಾಭ ಎದಕ್ಕಾಗಿರ್ತದಂತಂದ್ರೆ ಕೊಂಡ ಬೆಲೆಗೆ ಇರ್ತದೆ. ಇದು ಲಾಭ ಇರಲಿ ಹಾನಿ ಇರಲಿ ಕೊಂಡ ಬೆಲೆಗೆ ಅದು ಶೇಕಡ ಹಾನಿ ಬರೋಬ್ಬರಿ 100 ಗುಂಡೆ ಹಾನಿ ಸರಸ್ವಾಲೆ ಕೊಂಡ ಬೆಲೆ ಕರೆಕ್ಟ್ ಆಗಿ ನೋಡಿ. 25 ಅಂದ್ರೆ 8.13 ಲಾಭ. ಉತ್ತರ ಸಂಖ್ಯೆ ಎಲ್ಲಿದ ನೋಡ್ರಿ, 8.31 ನಾವು ಉತ್ತರ ಸಂಖ್ಯೆ ಬಿ. ನೋಡ್ರಿ, ಇಂಥ ಗಣಿತಗಳನ್ನ ನೀವು ರಿವಿಷನ್ ಮಾಡಿಸ್ರಿ, ಇಂಥ ಗಣಿತಗಳನ್ನ ಮನೆಯೊಳಗೂ ಹೋಮ್ವರ್ಕ್ ಮಾಡಿಸ್ರಿ. ಎಷ್ಟು ಹುಡುಗರು ಶಾಣೆ ಆಗ್ತಾವ ಅಂದ್ರೆ ಇದರಿಂದ ನವೋದಯ 100% ರಿಸಲ್ಟ್ ಬರ್ತವೆ. ಚಂದಂಗೆ ಬರ್ಕೋರಿ ಫೇರ್ದಾಗ.